Namaste, my dear children. Welcome to distance learning sessions through videos. In our previous science class, we have started the chapter number 3, Plants and their food. Today, let's continue our discussion of the chapter Plants and their food. Dear children, in the last session, we have understood how do leaves get sunlight to make their food. Today let's continue the same topic and we will understand how do leaves get water and air to make food. Come on, let's begin. Next, let us see how the leaves get water. Roots have narrow tubes. These tubes form a continuous network in the whole plant. We can see in this picture, illa ಗಮನಿಸಬಹುದು. This is the root, these are the roots of a plant. ಇದೇನು ಮಾಡುತ್ತಪ್ಪ ಅಂದರೆ ಸಾಯಿಲಲ್ಲಿ ಇದ್ದಂತಹ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೂಟ್ಸ್ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಈ ರೂಟ್ಸ್ಗಳು ಏನಿರುತ್ತೆ, ನ್ಯಾರೋ ಟ್ಯೂಬ್ಸ್, ಸಣ್ಣದಾದಂತಹ ಕಿರಿದಾದಂತಹ ಟ್ಯೂಬ್, ಕೊಳವೆ ರೀತಿ ಇರುತ್ತೆ. ಆ ಟ್ಯೂಬ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಸಾಯಿಲ್ ಇರುವಂತಹ ಮಾಯಿಶ್ಚರ್ನ ಅಥವಾ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಈ ಟ್ಯೂಬ್ ಏನಿದೆ ಇದು ನಮ್ಮ ಬಾಡಿಲಿ ಯಾವ ರೀತಿ ನರ್ವ್ಸ್ ಇದೆಯೋ, ಬ್ಲಡ್ ವೇನ್ಸ್ ಇದೆಯೋ, ಅದೇ ರೀತಿ ಸಸ್ಯಗಳಲ್ಲೂ ಕೂಡ ಈ ನ್ಯಾರೋ ಟ್ಯೂಬ್ಸ್ ಏನಿದೆ ಅದು ಎಲ್ಲ ಭಾಗಗಳಿಗೂ ಕೂಡ ಸ್ಪ್ರೆಡ್ ಆಗಿರುತ್ತೆ. ಸೊ ಇಟ್ಸ್ ಎ ನೆಟ್ವರ್ಕ್, ಅದೇನು ಎಲ್ಲ ಭಾಗಗಳಿಗೂ ಕೂಡ ಹೋಗಿರುತ್ತೆ ಆ ಟ್ಯೂಬ್ಸು. ಅದೇನು ಮಾಡುತ್ತಪ್ಪ ಅಂದರೆ ಆ ವಾಟರ್ನ ರೂಟ್ಸಿಂದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡುತ್ತೆ. So roots absorb water from the soil. This water travels through the network of tubes and reaches every leaf and all other parts of the plant. ಸೊ ಹೀಗೆ ರೂಟ್ಸಲ್ಲೇ ಅಬ್ಸಾರ್ಬ್ ಆದಂಥ ವಾಟರ್ ಏನಾಗುತ್ತಪ್ಪ ಅಂತಂದರೆ ಪ್ಲ್ಯಾಂಟಿನ ಎಲ್ಲ ಭಾಗಗಳಿಗೂ ಕೂಡ ಏನಾಗುತ್ತೆ, ಅದು ರೀಚ್ ಆಗುತ್ತೆ, ತಲುಪುತ್ತೆ. ಎಲ್ಲ ಎಲೆಗಳಿಗೂ ಮತ್ತು ಸಸ್ಯದಲ್ಲಿರುವಂತಹ ಏನು ಬ್ರಾಂಚಸ್ ಏನಿರುತ್ತೆ, ಫ್ಲವರ್ಸ್ ಇರ್ಬೋದು, ಸಮ್ ಫ್ರೂಟ್ಸ್ ಇರ್ಬೋದು, ಎಲ್ಲ ಕಡೆಗೂ ಏನಾಗುತ್ತೆ, ಥ್ರೂ ದೋಸ್ ಟ್ಯೂಬ್ಸ್, ನೆಟ್ವರ್ಕ್ ಆಫ್ ಟ್ಯೂಬ್ಸ್, ವಾಟರ್ ರೀಚಸ್ ಎವ್ರಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಹೀಗೆ ಲೀವ್ಸ್ ಕೂಡ ವಾಟರ್ನ ಪಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ ಥ್ರೂ ರೂಟ್ಸ್. ಲೀಫ್ ವೇನ್ಸ್. If you look at a leaf closely, you will see fine line-like structures on the entire leaf. These are the narrow tubes and are called the leaf veins. The main vein in the center is called the midrib. Veins transport food and water to the plant. They also support the leaf. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದರ ಒಂದು ಚಿತ್ರವನ್ನು ನೋಡ್ಕೊಂಬರೋಣ ಮಕ್ಕಳೇ. ಲುಕ್ ಹಿಯರ್. ನೀವು ಯಾವುದೇ ಸಸ್ಯದ ಎಲೆಗಳನ್ನು ನೋಡಿದ್ರೂ ಕೂಡ ಹೆಚ್ಚಿನ ಸಸ್ಯಗಳಲ್ಲಿ ನಿಮಗೆ ಈ ರೀತಿಯ ಲೈನ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ. In most of the leaves, especially leaves of a tree. ಸೊ ಈ ರೀತಿ ಈ ಲೈನ್ಸ್, ಈ ಮಧ್ಯೆ ಒಂದು ದೊಡ್ಡ ಗೆರೆ ರೀತಿ ಕಾಣುತ್ತೆ, ಅದರ ಎರಡೂ ಬದಿಗಳಲ್ಲಿ ಪಕ್ಕಗಳಲ್ಲಿ ಏನು ಕಾಣುತ್ತೆ, ನಿಮಗೆ ಸಣ್ಣ ಸಣ್ಣ ಗೆರೆಗಳ ರೀತಿ ಕಾಣಿಸುತ್ತೆ. ಸೊ ಇವುಗಳನ್ನು ನಾವು ಲೀಫ್ ವೇನ್ಸ್ ಅಂತ ಕರಿತೀವಿ ಮಕ್ಕಳೇ. ನಮಗೆ ನಮ್ಮ ಬಾಡಿ ಬೇರೆ ಬೇರೆ ಭಾಗಗಳಿಗೆ ಬ್ಲಡ್ ಸಪ್ಲೈ ಆಗಲಿಕ್ಕೆ ಯಾವ ರೀತಿ ವೇನ್ಸ್ ಇದೆಯೋ ಅದೇ ರೀತಿ ಪ್ಲ್ಯಾಂಟ್ಸ್ಗಳಲ್ಲೂ ಕೂಡ ವೇನ್ಸ್ ಇರುತ್ತೆ ಮಕ್ಕಳೇ. ಇದರಲ್ಲಿ ಮಧ್ಯೆ ಇರುವಂತಹ ಥಿಕ್ ವೇನ್ ಏನಿದೆ, ಥಿಕ್ ಲೈನ್ ಏನು ಕಾಣುತ್ತೆ ನಮಗೆ, ಇದನ್ನು ಮಿಡ್ ರಿಬ್ ಅಂತ ಕರಿತೀವಿ. ಸೊ ಇವು ಉಳಿದಂತಹ ಗೆರೆಗಳನ್ನೆಲ್ಲ ನಾವು ಲೀಫ್ ವೇನ್ಸ್ ಅಂತ ಕರಿತೀವಿ ಮಕ್ಕಳೇ. ಇದು ಯಾಕಿದೆ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಈಗ ಓದಿದ್ದೀವಿ, ಅದನ್ನು ಸರಿಯಾಗಿ ನಾವು ಇನ್ನೊಂದ್ಸಲ ಓದಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಇಫ್ ಯು ಲುಕ್ ಅಟ್ ಎ ಲೀಫ್ ಕ್ಲೋಸ್ಲಿ, ನಾವು ಒಂದು ಎಲೆಯನ್ನು ಹತ್ತಿರದಿಂದ ಗಮನಿಸಿದ್ರೆ, ನೋಡಿದ್ರೆ ಏನು ಕಾಣುತ್ತಪ್ಪ ನಮಗೆ ಅಂತಂದರೆ, ಸೊ ವಿ ವಿಲ್ ಸಿ
ಎ ಫೈನ್ ಲೈನ್ ಲೈಕ್ ಸ್ಟ್ರಕ್ಚರ್ಸ್ ಆನ್ ದ ಎಂಟೈರ್ ಲೀಫ್. ಸೊ ಆ ಎಲೆಯ ಇಡೀ ಎಲೆಯ ಮೇಲೆ ಏನು ಕಾಣುತ್ತೆ ನಮಗೆ ಲೈನ್ ಲೈಕ್ ಸ್ಟ್ರಕ್ಚರ್ಸ್ ಕಾಣುತ್ತೆ, ಚಿತ್ರಗಳನ್ನು ಬರೆದಿರೋ ರೀತಿ ಕಾಣಿಸುತ್ತೆ ಲೈನ್ಗಳು. ದೀಸ್ ಆರ್ ದ ನ್ಯಾರೋ ಟ್ಯೂಬ್ಸ್, ಅವುಗಳೇನಾಗಿರುತ್ತೆ ಕಿರಿದಾದಂತಹ ಟ್ಯೂಬ್ಗಳಾಗಿರುತ್ತೆ, ಕಿರಿದಾದಂತಹ ಕೊಳವೆಗಳಾಗಿರುತ್ತೆ ಅವು ಟ್ಯೂಬ್ಸ್. ಅವುಗಳನ್ನ ಏನಂತ ಕರಿತೀವಪ್ಪ ಅಂದರೆ ಲೀಫ್ ವೇನ್ಸ್ ಅಂತ ಕರಿತೀವಿ. ದ ಮೇನ್ ವೇನ್ ಇನ್ ದ ಸೆಂಟರ್ ಈಸ್ ಕಾಲ್ಡ್ ದ ಮಿಡ್ ರಿಬ್. ಸೊ ಮಧ್ಯದಲ್ಲಿರುವಂತಹ ಮೇನ್ ವೇನನ್ನು ನಾವೇನಂತ ಕರಿತೀವಿ ಮಿಡ್ ರಿಬ್ ಅಂತ ಕರಿತೀವಿ ಮಕ್ಕಳೇ. ಈ ಡೆಫಿನೇಷನ್ಸ್ಗಳನ್ನು ಮೀನಿಂಗ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ದೀಸ್ ಆರ್ ನ್ಯೂ ಟರ್ಮ್ಸ್, ಹೊಸದಾಗಿ ಬಂದಂತಹ ವರ್ಡ್ಸ್ ಏನಿದೆ ಇವುಗಳ ಮೀನಿಂಗ್ಸ್ಗಳನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡು ಅವುಗಳನ್ನು ಪದೇ ಪದೇ ಓದಿ ನೆನ್ಪಿಟ್ಕೊಳ್ಬೇಕು. ನಿಮಗೆ ಎಕ್ಸಾಮಿನೇಷನಲ್ಲಿ ಅಥವಾ ಟೆಸ್ಟ್ಗಳಲ್ಲಿ ಕ್ವೆಶನ್ಗಳನ್ನು ಕೇಳಬಹುದು. ವಾಟ್ ಆರ್ ಲೀಫ್ ವೇನ್ಸ್ ಅಂತನೋ ಅಥವಾ ವಾಟ್ ಈಸ್ ಎ ಮಿಡ್ ರಿಬ್ ಅಂತನೋ ಆಫ್ ಎ ಲೀಫ್ ಅಂತ ಕೇಳ್ಬೋದು ನಿಮಗೆ. ಸೊ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆಲ್ ದೀಸ್ ಆರ್ ನ್ಯೂ ಟರ್ಮ್ಸ್, ಯು ಶುಡ್ ಲರ್ನ್ ದ ಮೀನಿಂಗ್ಸ್ ಆ್ಯಂಡ್ ರಿಮೆಂಬರ್. ವೇನ್ಸ್ ಟ್ರಾನ್ಸ್ಪೋರ್ಟ್ ಫುಡ್ ಆ್ಯಂಡ್ ವಾಟರ್ ಟು ದ ಪ್ಲ್ಯಾಂಟ್. ಅಂದರೆ ಆ ವೇನ್ಸ್ ಯಾಕಿರುತ್ತಪ್ಪ ಅಂದರೆ ಆ ವೇನ್ಸ್ ಮೂಲಕನೇ ಸಸ್ಯಗಳ ಬೇರೆ ಬೇರೆ ಭಾಗಗಳಿಗೆ ಆಹಾರ ಮತ್ತು ನೀರು ಸರಬರಾಜಾಗುವುದು. ಸೊ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಆ್ಯಂಡ್ ವಾಟರ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್, ವೇನ್ಸ್ ಆರ್ ರಿಕ್ವೈರ್ಡ್. ಥ್ರೂ ವೇನ್ಸ್ ಫುಡ್ ಆ್ಯಂಡ್ ವಾಟರ್ ಇಸ್ ಟ್ರಾನ್ಸ್ಪೋರ್ಟೆಡ್. ದೇ ಆಲ್ಸೋ ಸಪೋರ್ಟ್ ದ ಲೀಫ್. ಸೊ ಆ ಎಲೆಗಳಿಗೆ ಒಂದು ಶೇಪ್ ಕೊಡಬೇಕು ಅಂದರೆ, ಅವುಗಳು ಸ್ಟಿಫ್ ಆಗಿ ಎಲೆಗಳು ನಿಲ್ಲಬೇಕು ಅಂದರೆ ಆ ರಿಬ್ಗಳು ಕೂಡ ಏನು ಮಾಡುತ್ತೆ, ಥಿಕ್ ರಿಬ್ಸ್ ಇರುತ್ತೆ, ಅವುಗಳು ಸಪೋರ್ಟ್ ಮಾಡುತ್ತೆ ಎಲೆಗಳಿಗೆ. ಸೊ ಆ ರೀತಿ ರಿಬ್ಸ್, ಮಿಡ್ ರಿಬ್ ಅಥವಾ ವೇನ್ಸ್ ಇಲ್ಲ ಅಂದರೆ ಎಲೆಗಳು ಸ್ಟಿಫ್ ಆಗಿ ನಿಲ್ಲೋಕ್ಕಾಗಲ್ಲ. ಸ್ಟಿಫ್ ಆಗಿರಲಿಲ್ಲ ಎಲೆಗಳು ಅಂತಂದರೆ ಸನ್ಲೈಟ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಎಲೆಗಳು ಜೋತು ಬಿದ್ದುಬಿಟ್ರೆ ಕೆಳಗಡೆಗೆ, ಆಗ ಸೂರ್ಯನ ಬೆಳಕನ್ನು ಸರಿಯಾಗಿ ಅವುಗಳು ಏನು ಮಾಡೋಕ್ಕಾಗಲ್ಲ, ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಮಕ್ಕಳೇ. So this is about leaf veins. Here we have a simple activity. You can perform it at home. I will read out, so you should do it at home. Take a white carnation or a balsam flower with a stem. ಸೊ ಕಾರ್ನೇಷನ್ ಅಥವಾ ಬ್ಲಾಸಮ್ ಫ್ಲವರ್, ಅಥವಾ ಏನು ಮಾಡ್ಬೋದು ನೀವು, ನಿಮ್ಮ ಮನೆಯ ಅಕ್ಕಪಕ್ಕ ಸಿಗುವಾದಂತಹ ಯಾವುದಾದರೂ ಬಿಳಿ ಬಣ್ಣದ ಹೂವನ್ನು ನೀವು ತಗೊಳ್ಬಹುದು. ಇದನ್ನು ಕೂಡ ಬೇರೆ ಸಸ್ಯಗಳಲ್ಲಿ ಕೂಡ ಮಾಡಬಹುದು. ಬಟ್ ಇಫ್ ಯು ಟೇಕ್ ದೀಸ್ ಪ್ಲ್ಯಾಂಟ್ಸ್, ಬಾಲ್ಸಮ್ ಫ್ಲವರ್ ಆರ್ ಕಾರ್ನೇಷನ್, ವೈಟ್ ಕಾರ್ನೇಷನ್ ತಗೊಂಡ್ರೆ ನಿಮಗೆ ಎಫೆಕ್ಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಬಿಳಿ ಹೂ ಬಿಡುವಂಥ ಸಸ್ಯದಿಂದ ಒಂದು ಸ್ಟೆಮ್ಮನ್ನು ನೀವು ಕಟ್ ಮಾಡ್ಕೊಂಡು ತಗೊಂಡ್ರು ಕೂಡ ನಡೆಯುತ್ತೆ ಮಕ್ಕಳೇ. Make a fresh slanting cut at the end of the stem. ಸೊ ಆ ಸ್ಟೆಮ್ ಏನು ಮಾಡಬೇಕು, ನೀವು ಒಂದು ಸ್ಲ್ಯಾಂಟಿಂಗ್ ಕಟ್ ಮಾಡಬೇಕು. ಇಲ್ಲಿ ತೋರಿಸಿ ನೋಡ್ಬೋದು ನೀವು, ಇಲ್ಲಿ ಸ್ಲ್ಯಾಂಟಾಗಿ ಕಟ್ ಮಾಡಬೇಕು. ಅದನ್ನು ಸ್ಟ್ರೈಟ್ ಕಟ್ ಮಾಡಬಹುದು, ಸ್ವಲ್ಪ ಓರೆಗೆ ಕಟ್ ಮಾಡಬೇಕು. ಅದನ್ನು ವಿತ್ ದ ಹೆಲ್ಪ್ ಆಫ್ ಶಾರ್ಪ್ ಬ್ಲೇಡ್ ಆರ್ ನೈಫ್ ಕಟ್ ಮಾಡ್ಬೋದು. ಇದನ್ನು ಕಟ್ ಮಾಡಲಿಕ್ಕೆ ನೀವು ಮನೆಯಲ್ಲಿ ದೊಡ್ಡವರ ಸಹಾಯ ಪಡ್ಕೊಳ್ಳೋದು ತುಂಬ ಒಳ್ಳೆಯದು. ನೀವೇ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಯಾರು ನಿಮ್ಮ ದೊಡ್ಡವರು, ನಿಮ್ಮ ಪೇರೆಂಟ್ಸ್ ಆರ್ ಎನಿ ಎಲ್ಡರ್ಸ್ ಅಟ್ ಹೋಮ್, ಅವ್ರ ಹೆಲ್ಪ್ ತಗೊಂಡು ನೀವು ಇದನ್ನು ಮಾಡಬಹುದು. ಟೇಕ್ ಎ ವಾಸ್ ವಿತ್ ಟ್ಯಾಪ್ ವಾಟರ್ ಆ್ಯಂಡ್ ಆ್ಯಡ್ ಎ ಲಿಟಲ್ ಫುಡ್ ಕಲರ್ ಟು ಇಟ್. ಸೊ ಏನು ಮಾಡಿ, ನೀವು ಒಂದು ಚಿಕ್ಕ ವಾಸ್ ತಗೊಳ್ಬೋದು, ಅಥವಾ ನೀವೊಂದು ಲೋಟ, ಆ ರೀತಿ ಉದ್ದವಾಗಿರುವಂಥ ಯಾವುದೇ ಜಾರ್ ತಗೊಂಡ್ರೂ ಆಗುತ್ತೆ ಮಕ್ಕಳೇ. ವಾಸ್ ತಗೊಳ್ಬೋದು, ನಿಮ್ಮ ಮನೇಲಿ ವಾಸ್ ಇದ್ದರೆ, ಫ್ಲವರ್ ವಾಸ್ ಇದ್ದರೆ ತಗೊಳ್ಬೋದು. ವಾಸ್ ಇಲ್ಲ ಅಂದರೆ ಯಾವುದೇ ಒಂದು ಲೋಟ ಅಥವಾ ಜಾರ್ ಲೈಕ್ ಸ್ವಲ್ಪ ಉದ್ದದಾಗಿರುವಂತಹ ಪಾತ್ರೆ ಅದೇ ರೀತಿ ತಗೊಂಡ್ರು ಕೂಡ ನಡೆಯುತ್ತೆ. ಅದರಲ್ಲಿ ಸ್ವಲ್ಪ ಟ್ಯಾಪ್ ವಾಟರ್, ಸ್ವಲ್ಪ ನೀರನ್ನು ತಗೊಳ್ಬೇಕು. ಅದರಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚು, ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ನೀರನ್ನು ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿ ಅಂತ ಹೇಳಿದೆ ಇಲ್ಲಿ. ಸೊ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಲರ್ಸ್ ಅನ್ನು ಆ್ಯಡ್ ಮಾಡ್ಬೋದು. ಸೊ ಫುಡ್ ಕಲರ್ಸ್ ಅಂತಂದರೆ ಅದು ಅರಿಶಿನ ಆಗಿರ್ಬೋದು, ಅಥವಾ ಕೇಸರಿ ಬಾತ್ ಮಾಡಲಿಕ್ಕೆ ನಿಮ್ಮ ಮನೆಗಳಲ್ಲಿ ಕೇಸರಿಯ ಬಣ್ಣವನ್ನು ಇಟ್ಕೊಂಡಿರ್ಬೋದು,
ಅಥವಾ ಬೇರೆ ಬೇರೆ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಬೇರೆ ಬೇರೆ ಕಲರ್ಸನ್ನು ಇಟ್ಕೊಂಡು ಇರಬಹುದು ಸಾಮಾನ್ಯವಾಗಿ. ಇದ್ದರೆ ಅದನ್ನು ಬಳಸ್ಬೋದು ನೀವು. ಅದಿಲ್ಲ ಅಂದರೆ ನೀವು ಅರಿಶಿಣವನ್ನು ಹಾಕ್ಬೋದು, ಅಥವಾ ಕುಂಕುಮವನ್ನು ಹಾಕಿ ಕೂಡ ನೀವು ನೀರನ್ನು ಬಣ್ಣ ಮಾಡಬಹುದು, ಕಲರ್ ವಾಟರ್ ಮಾಡಬಹುದು ನೀವು. ಸೊ ಇದರಲ್ಲಿ ಯಾವುದೇ ರೀತಿಯ ಸೂಕ್ತವಾದ ಕಲರ್ಸನ್ನು ಬಳಸಿ ಆ ವಾಟರ್ನ ಏನು ಮಾಡಬೇಕು, ಕಲರ್ ಮಾಡಬೇಕು. ಇಲ್ಲಿ ತೋರಿಸಿದೆ ನಿಮಗೆ ಕಲರ್ ವಾಟರ್ ಮಾಡಬೇಕು ಅದನ್ನು ನೀವು. ಸೊ ವಾಟರ್ನ ಕಲರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಪ್ಲೇಸ್ ದ ಫ್ಲವರ್ ಇನ್ ದ ವಾಸ್. ಸೊ ಆ ವಾಸಲ್ಲಿ ಅಥವಾ ನೀವು ತಗೊಂಡಂತಹ ಲೋಟ ಅಥವಾ ಪಾತ್ರೆ ಯಾವುದ್ರಲ್ಲಿ ನೀವು ಕಲರ್ ಮಾಡಿದರೆ ವಾಟರ, ಅದರಲ್ಲಿ ಮಾಡಿ ನೀವು ಆ ಒಂದು ನೀವು ತಗೊಂಡಿರುವಂತಹ ಎ ಫ್ಲವರ್ ವಿತ್ ದ ಸ್ಟೆಮ್, ಕಾಂಡ ಸಮೇತ ನೀವು ಕಟ್ ಮಾಡಿ ತಗೊಂಡಿರುವಂತಹ ಫ್ಲವರ್ ಏನು ಮಾಡಬೇಕು, ಅದರಲ್ಲಿ ಡಿಪ್ ಮಾಡಿ ಇಡಬೇಕು. ಅಬ್ಸರ್ವ್ ದ ಫ್ಲವರ್ ಆಫ್ಟರ್ ಎ ಫ್ಯೂ ಹಾರ್ಸ್. ಸೊ ಕೆಲವು ಗಂಟೆಗಳ ನಂತರ ನೀವು ಆ ಹೂವನ್ನು ಗಮನಿಸಿ, ನೋಡಿ ಅಂತ. ಅಬ್ಸರ್ವ್ ದ ಪೆಟಲ್ಸ್ ವಿತ್ ಎ ಮ್ಯಾಗ್ನಿಫೈಯಿಂಗ್ ಲೆನ್ಸ್. ನೀವೇನು ಮಾಡಿ ಆ ಹೂವಿನ ಹೂವಿನ ದಳಗಳು ಅಥವಾ ಎಸಳೆಗಳನ್ನು ನೀವು ಒಂದು ಬೂತ್ ಕನ್ನಡಿ ಅಂತ ಏನು ಕರೀತೀರಾ, ಬೂತ್ ಗಾಜು ಅಥವಾ ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಅದನ್ನು ನೀವು ಬಳಸಿ ಅವುಗಳನ್ನು ಗಮನಿಸಿ, ನೋಡಿ ಅಂತ. ಹ್ಯಾಸ್ ದ ಕಲರ್ಡ್ ವಾಟರ್ ರೀಚ್ಡ್ ದ ಪೆಟಲ್ಸ್. ನಾವು ಈ ನೀರನ್ನು ಬಣ್ಣದ ನೀರು ಮಾಡಿದ್ವಿ ನಾವು, ಈ ಬಣ್ಣ ಈ ಹೂವಿನ ಎಸಳೆಗಳ ತನಕ ರೀಚ್ ಆಗಿದೆಯಾ, ತಲುಪಿದೆ ಅನ್ನೋದನ್ನು ನೀವು ಗಮನಿಸಿ ಅಂತ. ಹೌ ಡಿಡ್ ದ ಕಲರ್ಡ್ ವಾಟರ್ ರೀಚ್ ದ ಪೆಟಲ್ಸ್. ಹಾಗಾದರೆ ಈ ಪೆಟಲ್ಸ್ ತನಕ, ಈ ಹೂವಿನ ದಳಗಳ ತನಕ ಬಣ್ಣ ಹೇಗೆ ರೀಚ್ ಆಯಿತು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಡೂ ದ ಪೆಟಲ್ಸ್ ಹ್ಯಾವ್ ವೇನ್ಸ್. ಹಾಗಾದರೆ ಪೆಟಲ್ಸಲ್ಲೂ ಕೂಡ ವೇನ್ಸ್ ಇದೆಯಾ ಅನ್ನೋ ಪ್ರಶ್ನೆ ಇದೆ ಮಕ್ಕಳೇ. ಅಫ್ಕೋರ್ಸ್ ಇರಲೇಬೇಕು. ಆ ವೇನ್ಸ್ ಇರೋದಕ್ಕೇ ಆ ಹೂವಿನ ಬಣ್ಣ ಬದಲಾಗುವಂಥದ್ದು. ಸೊ ಈ ಒಂದು ಸಣ್ಣ ಆ್ಯಕ್ಟಿವಿಟಿಯನ್ನು ನೀವೆಲ್ಲರೂ ಕೂಡ ಮನೆಯಲ್ಲಿ ಮಾಡಬಹುದಾಗಿದೆ. ನೀವು ಇದನ್ನು ಆ್ಯಕ್ಟಿವಿಟಿ ಮಾಡಿದ್ರೆ ಆಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಷಯ, ಮತ್ತು ನಿಮಗದು ಖುಷಿ ಕೊಡುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ನೀವು ಅದನ್ನು ಬೇರೆಯವರಿಗೆ ಮಾಡಿ ಅದನ್ನು ತೋರಿಸ್ಬೋದು ನೀವು. ಸೊ ಇದು ನೀವೆಲ್ಲರೂ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇಟ್ಸ್ ಎ ಸಿಂಪಲ್ ಆ್ಯಕ್ಟಿವಿಟಿ. ಒಂದು ಬಿಳಿ ಬಣ್ಣದ ಹೂವನ್ನು ಅದರ ಬ್ರ್ಯಾಂಚ್ ಅಥವಾ ಸ್ಟೆಮ್ ಸಮೇತ ಕಟ್ ಮಾಡ್ಕೊಳ್ಬೇಕು. ಸೊ ಅದು ಕಟ್ ಮಾಡ್ಕೊಂಡಿದ್ದು ಏನು ಮಾಡಬೇಕು, ನಾವು ಅದರ ಬಾಟಮ್ ಏನು ಕಟ್ ಮಾಡಿರ್ತೀವಿ ಅದು ಸ್ವಲ್ಪ ಶಾರ್ಪ್ ಆಗೋ ರೀತಿ ಓರೆಯಾಗಿ ಕತ್ತರಿಸಬೇಕು. ಓರೆಯಾಗಿ ಕತ್ತರಿಸಿದ ನಂತರ ಆ ಒಂದು ವಾಸ್ ಅಥವಾ ಒಂದು ಲೋಟದಲ್ಲಿ ನೀರನ್ನು ತಗೊಳ್ಳಿ, ಆ ನೀರನ್ನು ಕಲರ್ ಮಾಡಿ, ಮನೆಯಲ್ಲಿ ಯಾವ ನಿಮಗೆ ಬಣ್ಣ ಸಿಗುತ್ತೋ ಆ ಬಣ್ಣವನ್ನು ಅದರ ಜೊತೆ ಮಿಕ್ಸ್ ಮಾಡಿ ಕಲರ್ ಮಾಡಿ. ಸೊ ನಿಮಗೆ ಬಣ್ಣಗಳು ಸಿಗಲಿಲ್ಲ ಅಂದರೆ ಬಟ್ಟೆಗಳಿಗೆ ಹಾಕುವಂಥ ಏನಿರುತ್ತಲ್ವ, ಉಜಾಲ ಅಥವಾ ನೀಲಿ ಬಣ್ಣನೂ ಇರಬಹುದು, ಅಥವಾ ನೀವು ಇಂಕ್ ಪೆನ್ ಯಾರಾದ್ರು ಯೂಸ್ ಮಾಡೋ ಮನೆಯಲ್ಲಿ ನಿಮಗೆ ಇಂಕ್ ಇರ್ಬೋದು, ಅದೆಲ್ಲ ಸಿಗಲಿಲ್ಲ ನಿಮಗೆ ನಿಮ್ಮ ಸ್ಕೆಚ್ ಪೆನ್ಗಳಲ್ಲಿ, ಹಳೆ ಸ್ಕೆಚ್ ಪೆನ್ಗಳಲ್ಲಿ ನಿಮಗೆ ಕಲರ್ ಸಿಗ್ಬೋದು. ಅದನ್ನು ಯಾವುದೇ ಕಲರ್ ಆಗ್ಬೋದು, ಆ ವಾಟ್ರಲ್ಲಿ ಅದನ್ನು ಕರಗಿಸಿ ಆ ನೀರನ್ನು ಬಣ್ಣದ ನೀರು ಮಾಡ್ಕೊಳ್ಬೇಕು. ಆ ಬಣ್ಣದ ನೀರಿನಲ್ಲಿ ನೀವು ಈ ಬಿಳಿ ಹೂವೇನಿರುತ್ತೆ, ಕಾಂಡ ಸಮೇತವಾದಂತಹ ಬಿಳಿ ಹೂವನ್ನು ನೀವು ಅದರಲ್ಲಿ ಡಿಪ್ ಮಾಡಿ ಇಟ್ಟು ಕೆಲವು ಗಂಟೆಗಳು, ಒಂದು 2-3 hours ನಂತರ ನೋಡಿದ್ರೆ ನಿಮ್ಗೆ ಅದರಲ್ಲಿ ಬಣ್ಣ ಬದಲಾಗೋದು ನೀವು ಅಬ್ಸರ್ವ್ ಮಾಡ್ಬೋದು. ಅದನ್ನು ನೀವು ಹೆಚ್ಚೊತ್ತು ಇಟ್ಟು ಅಷ್ಟೇ ನಿಮ್ಗೆ ಬಣ್ಣಗಳು ಚೆನ್ನಾಗಿ ಬದಲಾಗೋದು ನಿಮ್ಗೆ ಬದಲಾಗಿರೋದು ಗೊತ್ತಾಗುತ್ತೆ. ಒಂದು 3-4 hours 5 hours ತನಕ ಇಟ್ಟಿದ್ರಿ ಅಂತಂದರೆ ಆಗ ಇಡೀ ಹೂವಿನ ಬಣ್ಣ ಬದಲಾಗಿರುತ್ತೆ. ಇದರಿಂದ ನಮ್ಗೇನು ಗೊತ್ತಾಗುತ್ತಪ್ಪ ಅಂದರೆ, ಸೊ ಈ ವಾಸಲ್ಲಿದ್ದಂತಹ ವಾಟರ್ ಏನಾಗುತ್ತಪ್ಪ ಅಂದರೆ, ಈ ಸ್ಟೆಮ್ಮಿನ ಮೂಲಕ ವೇನ್ಸ್ ಇರುತ್ತೆ ಅಲ್ಲಿ, ಆ ವೇನ್ಸ್ ಮೂಲಕ ಏನಾಗುತ್ತೆ, ಇಡೀ ಪ್ಲ್ಯಾಂಟಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಅದು ಫ್ಲವರ್ಸಿನ ಪೆಟಲ್ಸ್ ದಳಗಳಿಗೂ ಕೂಡ ಏನಾಗುತ್ತೆ, ರೀಚ್ ಆಗುತ್ತೆ. ಆ ಪೆಟಲ್ಸಲ್ಲಿ ಕೂಡ ವೇನ್ಸ್ ಇರುತ್ತೆ, ಹಾಗಾಗಿ ಇಡೀ ಫ್ಲವರ್ನ ಅಥವಾ ಹೂವಿನ ಬಣ್ಣ ಬದಲಾಗುತ್ತೆ. ನೀವು ನೀರಿಗೆ ಯಾವ ಬಣ್ಣವನ್ನು ಮಿಕ್ಸ್ ಮಾಡಿರ್ತೀರೋ ಈ ಹೂವು ಕೂಡ ಅದೇ ಬಣ್ಣಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ಅಷ್ಟೇ ಲೆವೆಲ್ ತನಕ ಬಣ್ಣ ಬರದೇ ಇದ್ದರೂ ಕೂಡ ಆದರೆ ಬಿಳಿದಾಗಿದ್ದಂತಹ ಹೂವು ಬಣ್ಣ ಬದಲಾಗೋದನ್ನು ನೀವು ಗಮನಿಸ್ಬೋದು ಮಕ್ಕಳೇ. ಈ ಆ್ಯಕ್ಟಿವಿಟಿನ ನೀವು ಮನೆಯಲ್ಲಿ ಪರ್ಫಾರ್ಮ್ ಮಾಡಿ, ಎಂಜಾಯ್ ಮಾಡಿ. ನಿಮ್ಮ ಮನೆಯವರಿಗೂ ಕೂಡ, ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಎಲ್ಡರ್ಸಿಗೆ ಕೂಡ, ಮನೆಯಲ್ಲಿರೋರಿಗೆ ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಖುಷಿಪಡಿ. ಕಾರ್ಬನ್ ಡೈಆಕ್ಸೈಡ್
There are tiny holes called stomata on the surface of the leaf. ಸೊ ನಾವು ಈ ಹಿಂದೆ ಏನು ಅರ್ಥ ಮಾಡ್ಕೊಂಡ್ವಪ್ಪ ಅಂದರೆ ಸಸ್ಯಗಳ ಎಲೆಗಳ ಮೇಲೆ ಎಲೆಗಳೇನು ಮಾಡುತ್ತೆ, ಏರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಫೋಟೋಸಿಂಥಸಿಸ್ ಆದಾಗ ಬರುವಂತಹ ಆಕ್ಸಿಜನನ್ನು ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡುತ್ತೆ ಅಂತ ನಾವು ಅರ್ಥ ತಿಳ್ಕೊಂಡ್ವಿ ಮಕ್ಕಳೇ. ಅದು ಹೇಗೆ ಆಗುತ್ತೆ, ಆ ಲೀವ್ಸಲ್ಲಿರುವಂತಹ ಹೋಲ್ಸ್ ಅನ್ನು ಏನಂತ ಕರಿತೀವಿ ಅನ್ನೋದು ನಾವೀಗ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳೇ. ಸೊ ಕಾರ್ಬನ್ ಡೈಆಕ್ಸೈಡ್ ಬೇಕು ಮಕ್ಕಳೇ, ಸಸ್ಯಗಳಿಗೆ ಆಹಾರವನ್ನು ತಯಾರು ಮಾಡಿಕೊಳ್ಳಿಕ್ಕೆ ಸನ್ಲೈಟ್, ವಾಟರ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು. ಕ್ಲೋರೋಫಿಲ್ ಅಂತೂ ಎಲೆಗಳಲ್ಲೇ ಇರುತ್ತೆ, ಅದು ಎಕ್ಸ್ಟರ್ನಲ್ಲಿ ಸಿಗುವಂಥದ್ದಲ್ಲ, ಎಲೆಗಳಲ್ಲಿ ಇರುವಂಥದ್ದು. ಹೊರಗಡೆಯಿಂದ ಏನೇನು ಬೇಕಪ್ಪ ಎಲೆಗಳಿಗೆ ಅಂತಂದರೆ ಸನ್ಲೈಟ್ ಬೇಕು, ವಾಟರ್ ಬೇಕು, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಈಗ ನೋಡಿ ಮಕ್ಕಳಲ್ಲಿ, ದೇರ್ ಆರ್ ಟೈನಿ ಹೋಲ್ಸ್ ಕಾಲ್ಡ್ ಸ್ಟೊಮ್ಯಾಟಾ ಆನ್ ದ ಸರ್ಫೇಸ್ ಆಫ್ ದ ಲೀಫ್. ಎಲೆಗಳ ಮೇಲ್ಮೈಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತವೆ. ಆ ರಂಧ್ರಗಳನ್ನು ಸಣ್ಣ ಸಣ್ಣ ತೂತುಗಳಿರುತ್ತವೆ, ಅವುಗಳನ್ನು ಸ್ಟೊಮ್ಯಾಟಾ ಅಂತ ಕರಿತೀವಿ ಮಕ್ಕಳೇ. ನೆನ್ಪಿಟ್ಕೋಬೇಕು ಈ ಹೆಸರುಗಳನ್ನು ನೀವು. ಸೊ ಸ್ಟೊಮ್ಯಾಟಾ ಆರ್ ದ ಸ್ಮಾಲ್ ಆರ್ ಟೈನಿ ಹೋಲ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಎ ಲೀಫ್. ಏರ್ ಎಂಟರ್ಸ್ ದ ಲೀಫ್ ಥ್ರೂ ದ ಸ್ಟೊಮ್ಯಾಟಾ. ಸೊ ಗಾಳಿ ಏನಾಗುತ್ತೆ, ಸ್ಟೊಮ್ಯಾಟಾಗಳ ಮೂಲಕ ಎಲೆ ಒಳಗಡೆ ಸೇರುತ್ತೆ, ಹೋಗುತ್ತೆ. ಲೀವ್ಸ್ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೆಸೆಂಟ್ ಇನ್ ದ ಏರ್ ಟು ಮೇಕ್ ಫುಡ್. ಸೊ ಫುಡ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ ಲೀವ್ಸಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಲೀವ್ಸಲ್ಲಿರುವಂಥ ಸ್ಟೊಮ್ಯಾಟಗಳ ಮೂಲಕ ಏರ್ ಎಂಟರ್ ಆಗುತ್ತೆ ಲೀಫ್ ಒಳಗಡೆ. ಆ ಲೀಫ್ ಏನು ಮಾಡುತ್ತಪ್ಪ ಅಂದರೆ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಬೇಕಾದಂತಹ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಹಿಯರ್. ಇಲ್ಲಿ ಲೀಫಿನ ಒಂದು ಪಾರ್ಟನ್ನು ಮ್ಯಾಗ್ನಿಫೈ ಮಾಡಿ ಅಥವಾ ದೊಡ್ಡದು ಮಾಡಿ ತೋರಿಸಿದೆ ಮಕ್ಕಳೇ ಇಲ್ಲಿ. ಸೊ ಇಲ್ಲಿ ಸ್ಟೊಮ್ಯಾಟೊ ಆಫ್ ಎ ಲೀಫ್ ಆಸ್ ಸೀನ್ ಅಂಡರ್ ಎ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಒಂದು ಎಲೆಯನ್ನು ನೋಡಿದ್ರೆ ನಮಗೆ ಈ ರೀತಿ ಕಾಣಿಸುತ್ತೆ ಅಂತ, ಅದನ್ನು ನಮಗೆ ದೊಡ್ಡದು ಮಾಡಿ ಇಲ್ಲಿ ತೋರಿಸಿದೆ. ಇಲ್ಲಿ ನೀವು ಸಣ್ಣ ಸಣ್ಣ ಹೋಲ್ಸನ್ನು ನೀವು ಗಮನಿಸ್ಬೋದು. ಇವುಗಳನ್ನು ನಾವು ಸ್ಟೊಮ್ಯಾಟಾ ಅಂತ ಕರೆಯೋದು. ಎ ಪ್ಲಾಂಟ್ ಡಸ್ ನಾಟ್ ಯೂಸ್ ಆಲ್ ದ ಫುಡ್ ದಟ್ ಇಟ್ ಮೇಕ್ಸ್. ಅಂದರೆ ಒಂದು ಸಸ್ಯ ತಾನು ತಯಾರಿಸಿದಂತಹ ಎಲ್ಲ ಆಹಾರವನ್ನು ತಾನು ಉಪಯೋಗಿಸ್ಕೊಳ್ಳೋದಿಲ್ಲ. The food that does not get used up is stored as starch. ಸೊ ಆ ಪ್ಲ್ಯಾಂಟು ಯೂಸ್ ಮಾಡಿಕೊಳ್ಳದೆ ಉಳಿದಂತಹ ಫುಡ್ ಏನಾಗುತ್ತೆ, ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ ಪ್ಲ್ಯಾಂಟ್ಗಳಲ್ಲಿ. ದ ಸ್ಟಾರ್ಚ್ ಈಸ್ ಸ್ಟೋರ್ಡ್ ಇನ್ ದ ರೂಟ್ಸ್, ಸ್ಟೆಮ್ಸ್, ಲೀವ್ಸ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಆಫ್ ಪ್ಲ್ಯಾಂಟ್ಸ್. ಸೊ ಎಕ್ಸಸ್ ಫುಡ್ ಏನಾಗುತ್ತೆ, ಪ್ಲ್ಯಾಂಟ್ಗಳ ಬೇರೆ ಬೇರೆ ಭಾಗಗಳಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ರೂಟ್ಸಲ್ಲಾಗಿರ್ಬೋದು, ಸ್ಟೆಮ್ಸಲ್ಲಾಗಿರ್ಬೋದು, ಅಥವಾ ಎಲ್ಲವುಗಳಲ್ಲೂ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ಬೋದು ನಾವು. ರೂಟ್ಸಲ್ಲಿ, ಸ್ಟೆಮ್ಸ್, ಲೀವ್ಸ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ಗಳಲ್ಲಿ ಸ್ಟಾರ್ಚ್ ಅಂದರೆ ಎಕ್ಸಸ್ ಫುಡ್ ವಿಚ್ ಇಸ್ ನಾಟ್ ಕನ್ಸ್ಯೂಮ್ಡ್ ಬೈ ದ ಪ್ಲ್ಯಾಂಟ್ ಈಸ್ ಸ್ಟೋರ್ಡ್ ಇನ್ ದೀಸ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. When we eat fruits, vegetables, nuts, rice, wheat or potatoes, we actually eat the food made by the plants. ಸೊ ನಮ್ಮ ಆಹಾರವಾಗಿ ನಾವು ಸಸ್ಯಗಳಲ್ಲಿ ಸಿಗುವಂತಹ ಫ್ರೂಟ್ಸನ್ನು ತಿಂತೀವಿ, ವೆಜಿಟೇಬಲ್ಸ್ ತಿಂತೀವಿ, ನಟ್ಸ್, ರೈಸ್, ವೀಟ್, ಪೊಟ್ಯಾಟೋಸ್ ಇದೆಲ್ಲ ನಾವು ನಮ್ಮ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ತೀವಿ, ತಿಂತೀವಿ. ಇದೆಲ್ಲ ಏನಾಗಿರುತ್ತಪ್ಪ ಅಂತಂದರೆ ಆ್ಯಕ್ಚುಲಿ ಪ್ರತಿ ಪ್ಲ್ಯಾಂಟ್ ಏನಾಗಿರುತ್ತೆ, ತಾನು ತಯಾರು ಮಾಡಿದಂತಹ ಫುಡ್ನ ಎಕ್ಸಸ್ ಫುಡ್ ಏನಿರುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಆ ಪ್ಲ್ಯಾಂಟ್ಸ್ ಸ್ಟೋರ್ ಮಾಡಿ ಇಟ್ಕೊಂಡಂತಹ ಎಕ್ಸಸ್ ಫುಡ್ಡನ್ನು ನಾವೇನು ಮಾಡ್ತೀವಿ, ನಮ್ಮ ಫುಡ್ಡಾಗಿ ನಾವು ಬಳಸ್ಕೊಳ್ತೀವಿ ಅಥವಾ ತಿಂತೀವಿ. ಈಗ ನಾವು ಯಾವ ಯಾವ ಪ್ಲ್ಯಾಂಟ್ಗಳ ಯಾವ ಯಾವ ಭಾಗವನ್ನು ನಮ್ಮ ಫುಡ್ಡಾಗಿ ನಾವು ಬಳಸ್ತೀವಿ ಅಂತ ನಾವೀಗ ನೋಡೋಣ.
So we eat roots of certain plants like carrot, beetroot and sweet potatoes. ಸೊ ಕ್ಯಾರೆಟು, ಬೀಟ್ರೂಟು ಮತ್ತು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಅಂತ ಏನು ಕರಿತೀವಿ, ಇವುಗಳ ಬೇರಿನ ಭಾಗದಲ್ಲಿ ಆ ಪ್ಲ್ಯಾಂಟ್ಸ್ಗಳು ತಯಾರು ಮಾಡಿದಂತಹ ಎಕ್ಸಸ್ ಫುಡ್ಡು ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ನಮ್ಮ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ತೀವಿ ಮಕ್ಕಳೇ. ಹಾಗೆಯೇ ಸ್ಟೆಮ್ಗಳಲ್ಲಿ ಕೂಡ ಫುಡ್ ಸ್ಟೋರ್ ಆಗಿರುತ್ತೆ, ಅದನ್ನು ನಾವು ಬಳಸ್ತೀವಿ. ಯಾವುದ್ಯಾವುದಪ್ಪ ಅಂತಂದರೆ ಯು ಕ್ಯಾನ್ ಸಿ ದ ಜಿಂಜರ್ ಹಿಯರ್, ಅಂದರೆ ಶುಂಠಿ, ಆಲೂಗಡ್ಡೆ ಮತ್ತು ಕಬ್ಬು, ಇವುಗಳೇನಾಗಿರುತ್ತೆ ಆ ಪ್ಲ್ಯಾಂಟಿನ ಸ್ಟೆಮ್ಸ್, ಕಾಂಡದ ಭಾಗವಾಗಿರುತ್ತೆ. ಆ ಕಾಂಡದ ಭಾಗದಲ್ಲಿ ಆ ಪ್ಲ್ಯಾಂಟ್ ತಯಾರು ಮಾಡಿದಂತಹ ಎಕ್ಸಸ್ ಫುಡ್ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ಮನುಷ್ಯರು ಅವುಗಳನ್ನು ನಾವು ಏನು ಮಾಡ್ತೀವಿ, ಕಿತ್ತು ಕತ್ತರಿಸಿ ನಾವು ಅದನ್ನ ಏನು ಮಾಡ್ತೀವಿ, ನಮ್ಮ ಆಹಾರವಾಗಿ ನಾವು ಸೇವಿಸ್ತೀವಿ. ಅದಕ್ಕೋಸ್ಕರ ಈ ಪ್ಲ್ಯಾಂಟ್ಸ್ನ ನಾವು ಬೆಳೆಯುವಂಥದ್ದು. ನಾವು ಬೆಳೆಸೋದು ಯಾಕಪ್ಪ ಅಂದರೆ ನಮ್ಮ ಆಹಾರಕ್ಕೋಸ್ಕರ. ಸೊ ಲೀವ್ಸ್ ಅಂದರೆ ನಾವು ಸಾಕಷ್ಟು ರೀತಿಯ ಸೊಪ್ಪುಗಳನ್ನು ನಾವು ತಿಂತೀವಿ ಮಕ್ಕಳೇ. ಏನು ದಂಟಿನ ಸೊಪ್ಪು ಆಗಿರ್ಬೋದು, ಪುದೀನ, ಕೊತ್ತಂಬರಿ ಸೊಪ್ಪುಗಳನ್ನು ನಾವು ಆಹಾರದಲ್ಲಿ ಬಳಸ್ತೀವಿ. ಇಲ್ಲಿ ನೀವು ಕ್ಯಾಬೇಜ್ ನೋಡ್ಬೋದು, ಎಲೆಕೋಸು, ಇವೆಲ್ಲ ಏನಾಗಿರುತ್ತೆ ಲೀವ್ಸ್. ಸೊ ಬೇರೆ ಬೇರೆ ಸೊಪ್ಪುಗಳನ್ನು ತಿಂತೀವಿ, ದಂಟಿನ ಸೊಪ್ಪು, ಸಾಕಷ್ಟು ರೀತಿ ಸೊಪ್ಪುಗಳನ್ನು ತಿಂತೀವಿ. ಸೊ ಆ ಸೊಪ್ಪುಗಳು ಎಲ್ಲ ಏನಾಗಿರುತ್ತೆ, ಪ್ಲ್ಯಾಂಟಿನ ಲೀವ್ಸ್ ಆಗಿರುತ್ತೆ. ಸೊ ಅಲ್ಲಿ ಕೂಡ ಪ್ಲ್ಯಾಂಟ್ಸ್ ಏನು ಮಾಡಿರುತ್ತೆ, ಎಕ್ಸೆಸ್ ಫುಡ್ಡನ್ನು ರಿಸರ್ವ್ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಅದನ್ನು ನಾವು ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ಕೊಳ್ತೀವಿ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ನೋಡೋದಾದರೆ ಫ್ಲವರ್ಸ್, ಹೂಕೋಸು, ಆಮೇಲೆ ಏನೋ ಬನಾನಾ, ಆ್ಯಂಡ್ ದೆನ್ ಇದು ಹೂಕೋಸಿನ ರೀತಿ ಇರುತ್ತೆ ಅದು. ಇವುಗಳ ಕೆಲವು ಏನಾಗಿರುತ್ತೆ, ಹೂಗಳಲ್ಲಿ ಕೂಡ ಫುಡ್ಡನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ಪ್ಲ್ಯಾಂಟ್ಸು, ಅದನ್ನು ನಾವು ನಮ್ಮ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ಕೊಳ್ತೀವಿ. ಫ್ರೂಟ್ಸ್ ಅಂತ ಹೇಳೋದು ಬೇಕಾಗಿಲ್ಲ, ಸಾಕಷ್ಟು ಫ್ರೂಟ್ಸ್ಗಳನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಆ ಎಲ್ಲ ಫ್ರೂಟ್ಸ್ ಏನಾಗಿರುತ್ತೆ, ಆ ಪ್ಲ್ಯಾಂಟ್ಸ್ಗಳು ತಯಾರು ಮಾಡಿದಂತಹ ಫುಡ್ಡಿನ ಎಕ್ಸಸ್ ಅಮೌಂಟ್ ಆಫ್ ಫುಡ್ಡನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ಪ್ಲ್ಯಾಂಟು. ಸೊ ಅದನ್ನು ನಾವು ಫ್ರೂಟ್ಸ್ಗಳಾಗಿ, ನಮ್ಮ ಫ್ರೂಟ್ಸ್ಗಳಾಗಿ ಏನು ಮಾಡ್ತೀವಿ, ನಾವು ಅದನ್ನು ತಿಂತೀವಿ ಮತ್ತು ಎಂಜಾಯ್ ಮಾಡ್ತೀವಿ. ನಮ್ಮ ಹೆಲ್ತ್ಗೆ ಕೂಡ ಅದು ತುಂಬ ಅವಶ್ಯಕ ಅಂತ ಗೊತ್ತಾಗಿದೆ ನಮಗೀಗ. ಸೊ ಹಿಯರ್ ಅಗೈನ್ ಸೀಡ್ಸ್, ರೈಸ್ ಆಗ್ಬೋದು, ವೀಟ್ ಆಗ್ಬೋದು, ಇನ್ನು ಬೇರೆ ಯಾವುದೇ ಕಾಳುಗಳು ಆಗಿರ್ಬೋದು, ಹೆಸರು ಕಾಳು, ಕಡಲೆಕಾಳು, ಉದ್ದಿನಕಾಳು, ಇದೆಲ್ಲ ನಾವು ಮನೇಲಿ ಬಳಸುವಂಥ ಧಾನ್ಯಗಳು. ಸೊ ಈ ಎಲ್ಲ ಸೀಡ್ಸ್ಗಳಲ್ಲಿ ಕೂಡ ಪ್ಲ್ಯಾಂಟ್ಸ್ ಎಕ್ಸಸ್ ಫುಡ್ಡನ್ನು ಸ್ಟೋರ್ ಮಾಡಿರುತ್ತೆ, ಅದನ್ನು ನಾವು ನಮ್ಮ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ಕೊಳ್ತೀವಿ ಮಕ್ಕಳೇ. ಸೊ ಇದಿಷ್ಟು ಏನೇನು ಅರ್ಥ ಮಾಡ್ಕೊಂಡು ನಾವು ಇವತ್ತು ಅಂದರೆ, ಸೊ ಪ್ಲ್ಯಾಂಟ್ಸ್ ತಮ್ಮ ಫುಡ್ಡನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. We understood about photosynthesis and what are the essential factors for photosynthesis, and how do the plants get all those requirements like sunlight, air or carbon dioxide and water to prepare food. And after that, how the excess food in the plants is stored in different parts of the plant and which we consume as our food. So here we have another activity, iodine test. This activity is performed to test the presence of iodine. The presence of starch can be tested by doing the iodine test. Iodine reacts with starch and produces a bluish black color. So ಇಲ್ಲಿ ಒಂದು ಯಾವುದೇ ಒಂದು ಸ್ಯಾಂಪಲಲ್ಲಿ ಸ್ಟಾರ್ಚ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ನಾವು ಅಯೋಡಿನ್ ಟೆಸ್ಟನ್ನು ಮಾಡ್ತೀವಿ. ಅಯೋಡಿನನ್ನು ಬಳಸಿ ಅದಕ್ಕಾಗಿ ಇದನ್ನು ನಾವು ಅಯೋಡಿನ್ ಟೆಸ್ಟ್ ಅಂತ ಕರೆಯುವಂಥದ್ದು. ಅಯೋಡಿನ್ ರಿಯಾಕ್ಟ್ಸ್ ವಿತ್ ಸ್ಟಾರ್ಚ್. ಸೊ ಅಯೋಡಿನ್ ಅದೊಂದು ಕೆಮಿಕಲ್ ಮಕ್ಕಳೇ, ಅದು ಆ ಅಯೋಡಿನ್ ಏನಾಗುತ್ತೆ, ಸ್ಟಾರ್ಚ್ ಜೊತೆ ರಿಯಾಕ್ಟ್ ಆಗುತ್ತೆ. ಸ್ಟಾರ್ಚ್ ಅಂದರೆ ಏನು, ದ ಎಕ್ಸಸ್ ಫುಡ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ಸ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಪೊಟ್ಯಾಟೊಗಳಲ್ಲಿ ನೀವು ಚೆನ್ನಾಗಿ ಗಮನಿಸ್ಬೋದು, ನೀವು ಸ್ಟಾರ್ಚ್ ಗಂಜಿಯ ರೀತಿ ಬರುತ್ತೆ, ಅದನ್ನು ಸ್ಟಾರ್ಚ್ ಅಂತ ಕರೀತಾರೆ. ಆ್ಯಂಡ್ ಪ್ರೊಡ್ಯೂಸಸ್ ಎ ಬ್ಲೂಯಿಶ್ ಬ್ಲ್ಯಾಕ್ ಕಲರ್. ಸೊ ಅಯೋಡಿನ್ನು ಸ್ಟಾರ್ಚ್ ಜೊತೆ ರಿಯಾಕ್ಟ್ ಆಗಿ ಬ್ಲೂಯಿಶ್ ಬ್ಲ್ಯಾಕ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಬ್ಲೂಯಿಶ್ ಬ್ಲ್ಯಾಕ್ ಅಂತಂದರೆ ಸೊ ನೀಲಿ ಮತ್ತು ಕಪ್ಪು ಮಿಶ್ರಿತ, ಸೊ ಡಾರ್ಕ್ ಬ್ಲೂ ಅಥವಾ ಬ್ಲ್ಯಾಕ್ ಥರ ಕಾಣುತ್ತೆ, ಆ ರೀತಿ ಒಂದು ಕಲರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಸ್ಟಾರ್ಚ್ ಜೊತೆ ಅಯೋಡಿನ್ ಸೇರಿಕೊಂಡಾಗ ಈ ರೀತಿ ಬಣ್ಣ ಪ್ರೊಡ್ಯೂಸ್ ಆಗುತ್ತೆ. ಟೇಕ್ ಸಮ್
cooked rice in a container. Add a few drops of dilute iodine solution to the rice. What do you observe? Does it turn bluish black? Rice turns bluish black because it has starch. ಅಂದರೆ ನಮ್ಮ ಏನು ಅಕ್ಕಿ ಅಥವಾ ಅನ್ನದಲ್ಲಿ ಸ್ಟಾರ್ಚ್ ಇದೆ ಅಂತ ತೋರಿಸ್ಲಿಕ್ಕೆ ಈ ಒಂದು ಟೆಸ್ಟ್ ಅಥವಾ ಆಕ್ಟಿವಿಟಿ. ಇಲ್ಲೇನು ಮಾಡಬೇಕು, ಯು ಕಮ್ ಟು ದ ಪಿಕ್ಚರ್ ನಾವು. ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಏನು ಮಾಡಿ, ಸ್ವಲ್ಪ ಅನ್ನವನ್ನು ತಗೊಳ್ಳಿ, ಅನ್ನ ತಗೋಬೇಕು, ಬೇಯಿಸಿರುವಂಥ ಅಕ್ಕಿ ಅಥವಾ ಅನ್ನವನ್ನು ತಗೊಳ್ಬೇಕು. ಅದಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್. ಇದು ನಿಮ್ಮ ಮನೆಗಳಲ್ಲೆಲ್ಲ ಸಿಗೋದಿಲ್ಲ ಮಕ್ಕಳೇ. ಇದನ್ನು ಸ್ಕೂಲ್ಗಳ ಲ್ಯಾಬೊರೇಟರಿಗಳಲ್ಲಿ ಇವುಗಳನ್ನು ಇಟ್ಟಿರ್ತಾರೆ, ಅಯೋಡಿನ್ಗಳನ್ನು. ಸೊ ಲ್ಯಾಬ್ಗಳಲ್ಲಿದ್ದರೆ, ನಾವು ಸ್ಕೂಲ್ಗಳು ಶುರುವಾದಾಗ, ರಿಓಪನ್ ಆದಾಗ ಇವುಗಳನ್ನು ನಾವೇನು ಮಾಡ್ಬೋದು, ಲ್ಯಾಬ್ಗಳಲ್ಲಿ ನಿಮಗೆ ಮಾಡಿ ತೋರಿಸ್ಬಹುದು. ಅಥವಾ ಯಾರಿಗಾದರೂ ಇನ್ ಕೇಸ್ ಅಯೋಡಿನ್ ಸೊಲ್ಯೂಷನ್ ಸಿಕ್ಕಿದ್ರೆ ಈ ಆ್ಯಕ್ಟಿವಿಟಿನ ನೀವು ಮಾಡಿ ನೋಡಬಹುದು. ನೀವು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೂ ಕೂಡ ಇದರ ರಿಸಲ್ಟಲ್ಲಿ ಅಟ್ ದ ಎಂಡ್ ಕೊಟ್ಟಿದೆ ಇಲ್ಲಿ, ಅದನ್ನು ನಾವು ನೋಡಿ ಅರ್ಥ ಮಾಡಿಕೊಂಡ್ರು ಸಾಕಾಗುತ್ತೆ ಸದ್ಯಕ್ಕೆ. ಸೊ ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಟು ದ ರೈಸ್. ಏನು ಮಾಡಬೇಕಪ್ಪ ಅಂತಂದರೆ, ಸೊ ಕೆಲವು ಅಯೋಡಿನ್ ಸೊಲ್ಯೂಷನ್ಗಳನ್ನು, ಡೈಲ್ಯೂಟ್ ಮಾಡಿರುವಂತಹ ಅಯೋಡಿನ್ ಸೊಲ್ಯೂಷನ್ನ ಫ್ಯೂ ಡ್ರಾಪ್ಸನ್ನು ಹಾಕಬೇಕು ಈ ಅನ್ನದ ಮೇಲೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತಪ್ಪ ಅಂತಂದರೆ, ವಾಟ್ ಡು ಯು ಅಬ್ಸರ್ವ್? ಏನು ಅಬ್ಸರ್ವ್ ಮಾಡ್ತೀರಾ ಅಂದರೆ, ಡಸ್ ಇಟ್ ಟರ್ನ್ ಬ್ಲೂಯಿಶ್ ಬ್ಲ್ಯಾಕ್? ಅದೇನಾಗುತ್ತೆ, ಬ್ಲೂಯಿಶ್, ಇಲ್ಲಿ ನೋಡ್ಬೋದು ನೀವು, ಬ್ಲೂಯಿಶ್ ಬ್ಲ್ಯಾಕ್, ಸ್ವಲ್ಪ ಡಾರ್ಕ್ ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ಇಲ್ಲಿ. ಸೊ ಈ ರೀತಿ ಕಲರ್ ಚೇಂಜ್ ಆಗಲಿಕ್ಕೆ ಏನು ಕಾರಣ ಅಂತಂದರೆ, ಅಯೋಡಿನ್ ಏನಾಗುತ್ತೆ, ಈ ರೈಸಲ್ಲಿ ಇದ್ದಂತಹ ಸ್ಟಾರ್ಚ್ ಜೊತೆ ರಿಯಾಕ್ಟ್ ಆಗಿ ಈ ಕಲರ್ ಬರುತ್ತೆ ಮಕ್ಕಳೇ. ಸೊ ಹಾಗಾಗಿ ರೈಸ್ ಟರ್ನ್ಸ್ ಬ್ಲೂಯಿಶ್ ಬ್ಲ್ಯಾಕ್ ಬಿಕಾಸ್ ಇಟ್ ಹ್ಯಾಸ್ ಸ್ಟಾರ್ಚ್. ರೈಸಲ್ಲಿ ಏನಿರುತ್ತೆ, ಸ್ಟಾರ್ಚ್ ಇರುತ್ತೆ ಅಂತ ಆಯಿತು. ಸೊ ಸ್ಟಾರ್ಚ್ ಅನ್ನೋದೇನು, ಪ್ಲ್ಯಾಂಟ್ಸು ತಯಾರು ಮಾಡಿದಂಥ ಫುಡ್ಡು ಏನಾಗಿರುತ್ತೆ, ಗ್ಲೂಕೋಸ್ ಫಾರ್ಮಲ್ಲಿರುತ್ತೆ, ಶುಗರ್ ಆಗಿರುತ್ತೆ. ಅದೇನಾಗಿರುತ್ತೆ, ಎಕ್ಸಸ್ ಫುಡ್ಡನ್ನು ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಅದನ್ನು ನಾವು ನಮ್ಮ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಈ ರೈಸಲ್ಲಿ ಕೂಡ ಸ್ಟಾರ್ಚ್ ಇದೆ ಅಂತ ತೋರಿಸ್ಲಿಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಆ್ಯಕ್ಟಿವಿಟಿಯನ್ನು ನಾವು ಪರ್ಫಾರ್ಮ್ ಮಾಡಿ ನೋಡಬಹುದು. ಸೊ ಇದಿಷ್ಟು ಪ್ಲ್ಯಾಂಟ್ಸ್ ಆ್ಯಂಡ್ ದೇರ್ ಫುಡ್. ಪ್ಲ್ಯಾಂಟ್ಸ್ಗಳು ತಮ್ಮ ಆಹಾರವನ್ನು ಯಾವ ರೀತಿ ತಯಾರು ಮಾಡಿಕೊಳ್ತವೆ ಅನ್ನೋದ್ರ ಬಗ್ಗೆ ಆಗಿತ್ತು ಮಕ್ಕಳೇ. ಸೊ ಇನ್ನು ಮುಂದಿನ ಭಾಗದಲ್ಲಿ ನಾವು ಪ್ಲ್ಯಾಂಟ್ಸ್ಗಳ ಬಗ್ಗೆ, ಅವುಗಳ ಫುಡ್ಗಳ ಬಗ್ಗೆ ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಸೊ ಇವತ್ತಿಗೆ ಇಷ್ಟು ಸಾಕು. So I hope you enjoyed today's video and learned new things. So you make a note of new terms that we have learned today and try to remember the names of the terms and definitions. This is a small video clip to understand how a plant grows from a seed. ಒಂದು ಬೀಜ ಮೊಳಕೆ ಹೊಡೆದು ಬೇರುಗಳು ಯಾವ ರೀತಿ ಬೆಳೆಯುತ್ತೆ, ರೂಟ್ಸ್ ಆ್ಯಂಡ್ ಶೂಟ್ಸ್ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ನೋಡ್ಕೊಳ್ಳಿಕ್ಕೊಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಇದೆ ಮಕ್ಕಳೇ. I hope you enjoyed today's discussion. Thank you for watching this video. Bye bye.